ಆಗ್ತಾ ಇದೆ ಸರ್. ಈಗ ಮುನಿರತ್ನ ಕೇಸ್ ವಿಚಾರವಾಗಿ SIT ರಚನೆ ಮಾಡಬೇಕು ಅಂತೇಳಿ CM ಒತ್ತಡ ಹೇರಿದ್ದಾರೆ. ನೀವೇನಾದ್ರೂ ಮಾತಾಡ್ತೀರಾ ಸರ್ CM ಜೊತೆ ಅಥವಾ ಏನು? ನಾನು ಇನ್ನೂ ನನಗೆ ಸಿಕ್ಕಿಲ್ಲ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂಥ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ಇವತ್ತು ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೀನಿ ನಾನು. ಅಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲ ಈ ರೀತಿ ಸಂಚು ನಾನು ಯಾವತ್ತೂ ಎಲ್ಲೂ ಕೇಳಿಲ್ಲ. ಅಶೋಕ್ ಅವ್ರು ಮಾತಾಡೋದು ಮಾತು, ಪ್ರಾರಂಭ ಮಾತಾಡೋದು ಮಾತು ನಾನು ನೋಡಿದ್ದೀನಿ. ಎರಡನೇ ಮಾತಿನ ನೋಡಿಲ್ಲ. ಫಸ್ಟು ಅಶೋಕ್ ಅಣ್ಣ, CT ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ಅವರೆಲ್ಲ ತಿಳಿಸ್ಬೇಕು. ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿಗಳಿದ್ದಾರೆ, ಅವರು ತಿಳಿಸ್ಬೇಕು. ನಾವೇನು ತಿಳಿಸಲಿದೆ ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರಾದ್ರು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ನೋಡ್ಬಿಟ್ಟು ನನಗೆ ಇನ್ನೂ ಜಡ್ಲಾಗ್ತಿದೆ. ಪೇಪರ್ ಟಿವಿಗಳಲ್ಲಿ ನೋಡೋಕ್ಕಾಗಿದೆ. ಬಿಜೆಪಿ ಸೇಡಿನ ರಾಜಕಾರಣ ನಡೀತಾ ಇದೆ. ಮುನಿರತ್ನ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಸರ್ ಕುಮಾರಸ್ವಾಮಿ ಷಡ್ಯಂತ್ರ ಇದು ಅಂತೇಳಿ ನೇರವಾಗಿ ವಿಜೇಂದ್ರ ಮತ್ತು ಅಶ್ವಥ್ ಇರಲಿ, ನೆನೆಸ್ಕೊತಾ ಇರಲಿ. ನಾನು ಅವ್ರನ್ನ ನೆನೆಸ್ಕೊತಾ ಇರಬೇಕು. ಸರ್ ಇಷ್ಟೆಲ್ಲ ಆದ್ರೂ ಬಿಜೆಪಿ ಇನ್ನೂ ಅವ್ರು ಸಮರ್ಥನೆ ನಿಂತಿದ್ದಾರೆ. ಮುನಿರತ್ನ ಸಮರ್ಥನೆ ಇಷ್ಟೆಲ್ಲಾದ್ರೂ ಕೂಡ ಅದು ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗ್ಬೇಕಾದ್ರೆ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ಗಂಗೇನಹಳ್ಳಿ ಹತ್ರ ಡಿನೋಟಿಫಿಕೇಶನ್ ಆಗಿದೆ ಅಂತ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಪೊಲಿಟಿಕಲ್ ಆಗಿ ಏನು ಯಾವ ರೀತಿ ಹೋರಾಟ ಇರುತ್ತೆ ಸರ್? ನನಗಿನ್ನ ಗೊತ್ತಿರೋ ಅದ್ರ ಬಗ್ಗೆ ನಾನು ಏನಂತ ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡು ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೇಶ ವಿರೋಧ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.